ಹಾಯ್ ಫ್ರೆಂಡ್ಸ್, ಫ್ರೀ ಲೋಗೋಸ್. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರೀ ಲೋಗೋಸ್ನ ಯಾವ ಥರ ಕ್ರಿಯೇಟ್ ಮಾಡೋದಂತ ನೋಡೋಣ. ಫಾರ್ ಎಕ್ಸಾಂಪಲ್ಗೆ ರೆಸ್ಟೋರೆಂಟ್ ಲೋಗೋಸ್, ಟೆಕ್ ಚಾನಲ್ ರಿಲೇಟೆಡ್ ಲೋಗೋಸ್, ಕಾಮಿಡಿ ಚಾನಲ್ ರಿಲೇಟೆಡ್ ಲೋಗೋ ಡಿಸೈನ್ ಮಾಡ್ಬೋದು. ಸೊ ಅದು ಯಾವ ಥರ ಅಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡೋಕೋಬೇಡಿ, ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ನಿಮ್ಮ ಮೊಬೈಲಲ್ಲಿರುವಂಥ ಕ್ರೋಮ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ideogram.ai ಅಂತೇಳಿ. ಸೊ ನಿಮಗೆ ಫಸ್ಟ್ ಒಂದು ವೆಬ್ಸೈಟ್ ಕಾಣ್ತಾ ಇದೆ ನೋಡಿ, ಐಡಿಯೋಗ್ರಾಮ್ ಅಂತ. ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಟೈಮ್ ಈ ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದರೆ ನಿಮಗೆ ಲಾಗಿನ್ ಕೇಳುತ್ತೆ. ಸೊ ನೀವು ನಿಮ್ಮ ಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನೀವು ಇವಾಗ ಹೊಸ್ದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ವ ಲೋಗೋನ, ಅವಾಗ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯಾವ ರಿಲೇಟೆಡ್ ಲೋಗೋ ಬೇಕಾಗಿರುತ್ತೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈ ರೆಸ್ಟೋರೆಂಟ್ ಲೋಗೋ ಅಂತ ಟೈಪ್ ಮಾಡ್ತೀನಿ. ಲೋಗೋ ನೇಮ್ ಏನು ಬೇಕಾಗಿರುತ್ತೆ ನೀವು ಅದನ್ನ ನೇಮ್ ಆ್ಯಸ್ ಅಂತ ಟೈಪ್ ಮಾಡಿ. ಸೊ ನಿಮ್ಮ ನೇಮ್ನ ಹಾಕ್ಕೊಳ್ಳಿ, ರೆಸ್ಟೋರೆಂಟ್ ನೇಮ್ನ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಕೆಳಗಡೆ ಇದೆ ನೋಡಿ ಸಿನಿಮ್ಯಾಟಿಕ್ಕು ಮತ್ತು 3D ಜೆಂಡರು. ಇವೆಲ್ಲ ಬಂದ್ಬಿಟ್ಟು ನಿಮಗೆ ಯಾವ ಥರ ನಿಮಗೆ ಲೋಗೋ ಬೇಕು ಅಂದರೆ 3Dಯಲ್ಲಿ ಬೇಕಾ ಅಥವಾ ಫೋಟೋದಲ್ಲಿ ಬೇಕಾ. ಸೊ ಯಾವ್ಯಾವ ಥರದ್ದು ಬೇಕು ನೀವು ಇವಾಗ ಇದರಲ್ಲಿ ನೋಡ್ಬೋದು. ನಿಮ್ಮ ಕ್ಯಾಟಗರಿ ಅಂದರೆ ಯಾವ ಥರ ಲೋಗೋ ಡಿಸೈನ್ ಆಗಬೇಕನ್ನೋದು ಹೇಳುತ್ತೆ. ಸೊ ನೀವು ಇವಾಗ ಅದನ್ನ ಸೆಲೆಕ್ಟ್ ಮಾಡಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲಿ ಏನಿದೆ ಅಂದರೆ ರೆಸ್ಟೋರೆಂಟ್ ರಿಲೇಟೆಡ್ ಲೋಗೋಗಳು ನಿಮಗೆ ಬಂದಿದೆ. ಅದೇ ಥರ ನಿಮಗೆ ಬೇಕು ಅಂದರೆ ಯಾವ್ದು ಬೇಕು ಅದನ್ನ ನೀವು ಇಲ್ಲಿ ಮೇಲ್ಗಡೆ ಟೈಪ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ರೀಜನ್ರೇಟ್ ಕೊಡ್ಬೋದು. ಸೊ ಇವಾಗ ನೋಡೋಣ. ಅಥವಾ ನಿಮಗೆ ಟೈಪ್ ಮಾಡೋಕ್ಕೇನಾದರೂ ಗೊತ್ತಾಗಲಿಲ್ಲ ಅಥವಾ ಡೌಟ್ ಬಂತಂದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಕೆಳಗಡೆ ಲೋಗೋಸ್ಗಳಿರ್ತವೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರದ್ದು ಪ್ರಾಂಪ್ಟ್ ಬಂದಿರುತ್ತೆ, ಕಾಪಿ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ ನಾನು ಇವಾಗ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅದರದ್ದು ಪ್ರಾಂಪ್ಟ್ ಇಲ್ಲಿದೆ ನೋಡಿ, ನೇಮ್ ಜೆನ್ನ ಅಂತ ಹೇಳ್ಬಿಟ್ಟು. ಸೊ ನೀವು ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಅಗೇನ್ ಪ್ಲಸ್ ಐಕನ್ ಇತ್ತು ನೋಡಿ, ಬ್ಯಾಕ್ ಬನ್ನಿ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದೇನು ಕಾಪಿ ಮಾಡ್ಕೊಂಡಿರ್ತೀರಲ್ವ ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಆದಮೇಲೆ ನಿಮಗೆ ಇಲ್ಲಿ ನೇಮ್ ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದರೆ ಹಳೇದು ನೇಮ್ ಇದೆ, ಅವ್ರದ್ದು ಏನು ನೇಮ್ ಇದೆ ಅಲ್ವಾ ಅದೇ ಥರ ನೇಮ್ ಬರುತ್ತೆ. ಸೊ ಇಲ್ಲಿ ಜನ ಇರೋದು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ನೇಮ್ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು ನೇಮ್ ಆರ್ ರಿಟನ್ ಇನ್ ದ ಬ್ಯಾಕ್ಗ್ರೌಂಡ್ ಲೈಟ್. ಸೊ ನೆಕ್ಸ್ಟು ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ವೇಟ್ ಮಾಡಿ. ನೋಡ್ತಾ ಇರ್ಬೋದು ಲೋಗೋ ನಂದು ನೇಮು ಕ್ರಿಯೇಟ್ ಆಯಿತು. ಇದೇ ಥರನ ನೀವು ಸಹ ನೋಡ್ತಾ ಇರ್ಬೋದು ಲೋಗೋಸ್ ಬಂತು. ನೀವು ಸಹ ಇದೇ ಥರನ ನೀವು ನಿಮ್ಮ ನೇಮ್ ರಿಲೇಟೆಡ್ ಲೋಗೋನ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಟೈಪ್ ಮಾಡೋಕ್ಕೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಟ್ರೆಂಡಿಂಗ್ ಅಂತಿದೆ ನೋಡಿ, ಅದ್ರ ರಿಲೇಟೆಡ್ ನೀವು ಚೆಕ್ ಮಾಡಿದರೆ ನಿಮಗೆ ಅದರದ್ದು ಪ್ರಾಂಪ್ಟ್ ಸಿಗುತ್ತೆ. ಅದನ್ನ ಕಾಪಿ ಮಾಡಿಕೊಂಡು ಜಸ್ಟ್ ನೇಮ್ನ ಚೇಂಜ್ ಮಾಡ್ಕೊಳ್ಳಿ. ಅವಾಗ ನೀವು ಈಸಿಯಾಗಿ ಲೋಗೋನ ಕ್ರಿಯೇಟ್ ಮಾಡ್ಬೋದು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಇದು ಲೋಗೋ ಜನ್ರೇಟ್ ಆಗಿದೆ ಅಲ್ವಾ, ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದಂದರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಪ್ರೆಸ್ ಮಾಡಿಡಿ. ಆಮೇಲೆ ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಇರುತ್ತೆ. ನೀವು ಡೌನ್ಲೋಡ್ ಇಮೇಜ್ ಅಂತ ಕೊಟ್ಟರೆ ಫ್ರೀಯಾಗಿ ಲೋಗೋ ಜನ್ರೇಟ್ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಜೊತೆಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.